ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಬಸವ ಕೇಂದ್ರದಲ್ಲಿ ಬಸವಣ್ಣನವರ 891ನೇ ಜಯಂತ್ಯೋತ್ಸವ ಆಚರಣೆ. ತುರುಕನಡೋಣಿ ಬೋಳಬಂಡೆ ಬಸವೇಶ್ವರ ಜಾತ್ರೆ ಅದ್ದೂರಿ. ಬಸವಣ್ಣನವರ ವಚನಗಳು ಇಂದಿಗೂ ಎಂದೆಂದಿಗೂ ಪ್ರಸ್ತುತ. ಅಕ್ಕಮಹಾದೇವಿ. ಎರಡ್ 2024-25ನೇ ಸಾಲಿಗೆ ಪ್ರಥಮ ಡಿಪ್ಲೊಮಾ ಪ್ರವೇಶಕ್ಕೆ ಅರ್ಜಿ ಆಹ್ವಾನ. ಮುಸ್ಲಿಂ ಸಮುದಾಯವನ್ನು ಪಾಕಿಸ್ತಾನ ಧ್ವಜದೊಂದಿಗೆ ಗುರುತಿಸಿ ಅವಮಾನ. ಟಿವಿ ನಿರೂಪಕನ ವಿರುದ್ಧ ಕ್ರಮಕ್ಕೆ ಮುಸ್ಲಿಂ ಸಮಾಜದ ಮುಖಂಡರಿಂದ ದೂರು. ಹೆಚ್ಚುತ್ತಿರುವ ವಿದ್ಯುತ್ ಬೇಡಿಕೆ, ನಿರಂತರ ವಿದ್ಯುತ್ ಉತ್ಪಾದನೆಯಲ್ಲಿ ತೊಡಗಿದ ಶಾಖೋತ್ಪನ್ನ ಘಟಕಗಳು. ನಗರದ ಬಸವ ಕೇಂದ್ರದಲ್ಲಿ ವಿಶ್ವಗುರು ಜಗಜ್ಯೋತಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ 891ನೇ ಜಯಂತ್ಯೋತ್ಸವ ಅಂಗವಾಗಿ ಗಣ್ಯರಿಂದ ಶತಸ್ಥಳ ಧ್ವಜಾರೋಹಣ ಮತ್ತು ಬಸವ ಪುತ್ಥಳಿಗೆ ಮಾಲಾರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶತಸ್ಥಳ ಧ್ವಜಾರೋಹಣ ನೆರವೇರಿಸಿದ ಶ್ರೀ ರಾಜನಗೌಡ ಕೋಳೂರು, ಅಧ್ಯಕ್ಷರು ಬಸವ ಕೇಂದ್ರ ರಾಯಚೂರು ಇವರು ನಾಡಿನ ಜನತೆಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಸಮಾನತೆಯ ಬೆಳಕನ್ನು ಕೊಟ್ಟ ಜಗಜ್ಯೋತಿ ಬಸವೇಶ್ವರರ ವಚನಗಳನ್ನು ಅರ್ಥೈಸಿಕೊಂಡು ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಳವಡಿಸಿಕೊಂಡು ಸಮಾಜದ ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಬಸವ ಜಯಂತಿ ಅಂಗವಾಗಿ ದಿನಾಂಕ 11 ಮತ್ತು 12ನೇ ಮೇ 2024 ಸಂಜೆ 5:30ರಿಂದ ಬಸವ ಕೇಂದ್ರದಲ್ಲಿ ಬಸವಣ್ಣನವರ ಕುರಿತು ಅನುಭವಿಗಳಿಂದ ವಿಶೇಷ ಚಿಂತನಗೋಷ್ಠಿ ಆಯೋಜಿಸಲಾಗಿದ್ದು, ಎಲ್ಲ ಬಸವ ಮನಸ್ಸುಗಳು ಈ ಕಾರ್ಯಕ್ರಮದಲ್ಲಿ ತಪ್ಪದೇ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಈ ಕಾರ್ಯಕ್ರಮದಲ್ಲಿ ವಿಜಯ್ ಕುಮಾರ್ ಸಜ್ಜನ್, ಚನ್ನಬಸವ ಇಂಜಿನಿಯರ್, ಸಿಬಿ ಪಾಟೀಲ್, ಜೆ ಬಸವರಾಜು, ಮಲ್ಲಿಕಾರ್ಜುನ ಗುಡಿಮನಿ, ಸೂಗುರಯ್ಯ ಬಸವಮಠ, ನಾಗೇಶಪ್ಪ, ಸೋಮಶೇಖರ್, ಶರಣಬಸವ, ವೆಂಕಣ್ಣ ಆಶಾಪುರ, ಜಗದೇವಿ, ಪೂರ್ಣಿಮಾ ಕಿರಣ್, ಮುಕ್ತಾಯಕ್ಕ ನರಕಲದಿನ್ನಿ, ಅಶ್ವಿನಿ ಮಾಟೂರ್ ಮತ್ತು ಅನೇಕ ಲಿಂಗವಂತ ಬಸವ ಮನಸ್ಸುಗಳು ಭಾಗವಹಿಸಿದ್ರು. ರಾಯಚೂರು ತಾಲೂಕಿನ ತುರುಕನಡೋಣಿ ಗ್ರಾಮದಲ್ಲಿ ಬಸವ ಜಯಂತಿ ಅಂಗವಾಗಿ ಶ್ರೀ ಬೋಳಬಂಡೆ ಬಸವೇಶ್ವರರ ಜಾತ್ರೆ ಅದ್ದೂರಿಯಾಗಿ ಜರುಗಿತು. ಜಾತ್ರೆ ನಿಮಿತ್ತ ಶುಕ್ರವಾರ ಗ್ರಾಮಸ್ಥರು ಬೆಳಗ್ಗೆಯಿಂದ ಶ್ರೀ ಬೋಳಬಂಡೆ ಬಸವೇಶ್ವರ ದೇವರಿಗೆ ವಿಶೇಷ ಪೂಜೆ, ನೈವೇದ್ಯ, ಕಾಯಿ ಕರ್ಪೂರ ಸಲ್ಲಿಸಿದರು. ಸಂಜೆ ಬಸವೇಶ್ವರ ಮೂರ್ತಿಯ ಪಲ್ಲಕ್ಕಿಯಲ್ಲಿರಿಸಿ ನಂದಿಕೋಲು ಆಡಿದರೆ ಡೊಳ್ಳು ಬಾಜಿ ಭಜಂತ್ರಿಯೊಂದಿಗೆ ಯುವಕರು ಸಂಭ್ರಮಿಸಿದರು.
ನಂತರ ಸಾವಿರಾರು ಭಕ್ತರ ಮಧ್ಯೆ ಬಸವೇಶ್ವರ ಉತ್ಸವ ಮೂರ್ತಿ ಇರಿಸಿ ದೇವಸ್ಥಾನದವರೆಗೆ ಡೊಳ್ಳು ಬಾಜೆ ಭಜಂತ್ರಿಯೊಂದಿಗೆ ಉಚ್ಚಯ ಎಳೆಯುವ ಮೂಲಕ ಅದ್ದೂರು ಜಾತ್ರೆ ನೆರವೇರಿಸಿತು. ಜಾತ್ರೆಗೆ ಆಗಮಿಸಿದ ಭಕ್ತರಿಗೆ ಬೇಸಿಗೆ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಅಬ್ದುಲ್ ಸಲಾಂ ತಣ್ಣನೆಯ ಶುದ್ಧ ಕುಡಿಯುವ ನೀರು ವಿತರಿಸಿದರೆ, ಬಸವೇಶ್ವರ ದೇವಸ್ಥಾನದ ಬಳಿ ಭಕ್ತರಾದ ವೀರಭದ್ರ ಅನ್ನ ಪ್ರಸಾದದ ವ್ಯವಸ್ಥೆ ಮಾಡಿದರು. ಈ ಜಾತ್ರೋತ್ಸವದಲ್ಲಿ ಗ್ರಾಮದ ಹಿರಿಯರು, ಮಹಿಳೆಯರು, ಯುವಕರು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. 12ನೇ ಶತಮಾನದ ಸಮಾನತೆಯ ಸಾಮಾಜಿಕ ಕ್ರಾಂತಿಯ ಹರಿಕಾರರಾಗಿ ಅನುಭವ ಮಂಟಪದ ಮೂಲಕ ವಚನಗಳನ್ನು ರಚಿಸಿ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ನೀಡಿ ಎಲ್ಲ ಸಮುದಾಯದ ಎಲ್ಲ ಜನರಿಗೂ ಸಮಪಾಲು ಸಮಬಾಳು ಎಂಬ ತತ್ವದ ಅಡಿ ಸಮಾನತೆಯನ್ನು ಸಾರುವ ಮೂಲಕ ಕಾಯಕದ ಮಹತ್ವವನ್ನು ತಿಳಿಸಿತು ವಿಶ್ವಗುರು ಬಸವಣ್ಣನವರು. ಕಾಯಕವೇ ಕೈಲಾಸ ಇಂದಿಗೂ ಎಂದೆಂದಿಗೂ ಪ್ರಸ್ತುತವಾಗಿದೆ ಎಂದು ಅಕ್ಕ ಮಹಾದೇವಿ ಉಪ್ಪಿನ್ ಅವರು ಹೇಳಿದರು. ಅವರು ಶುಕ್ರವಾರದಂದು ಕರ್ನಾಟಕದ ಸಾಂಸ್ಕೃತಿಕ ಕಾಯಕ ಜಗಜ್ಯೋತಿ ಬಸವಣ್ಣನವರ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಅವರ ಜಯಂತಿಯ ಅಂಗವಾಗಿ ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಭಾಗವಹಿಸಿ ಮಾತನಾಡಿದರು. ಬಸವಣ್ಣ ವಚನಗಳ ಮೂಲಕ ಸಾಮಾಜಿಕ ಅರಿವು ಹರಡಿದರು. ಬಸವಣ್ಣರು ಲಿಂಗ ತಾರತಮ್ಯ, ಸಾಮಾಜಿಕ ತಾರತಮ್ಯ, ಮೂಢನಂಬಿಕೆಗಳನ್ನು ನಿರಾಕರಿಸಿದರು. ಇಷ್ಟಲಿಂಗ ಹಾರವನ್ನು ಪರಿಚಯಿಸಿದರು. ಶಿವನ ಒಂದು ಭಕ್ತಿ, ಒಂದು ನಿರಂತರ ಜ್ಞಾಪನೆ, ಇದನ್ನು ಎಲ್ಲರೂ ಧರಿಸಿ ಪೂಜಿಸಬಹುದೆಂದು ಹೇಳಿದವರು ಬಸವಣ್ಣನವರು ಎಂದು ಹೇಳಿದರು. ಅಂಥ ಒಂದು ಬುದ್ಧಿವಂತ ಮಗು ದೊಡ್ಡದಾಗಿ ಬೆಳೀತಾ ಬೆಳೀತಾ ಅಲ್ಲೇ ಒಂದು 20 ವರ್ಷ ಅವನಿಗೆ ತುಂಬಿದ ಮೇಲೆ ಆ ಒಂದು ಕೂಡಲ ಸಂಗಮಕ್ಕೆ ಬಿಜ್ಜಳ ಮಂತ್ರಿ ಆದಂಥವರು ಅಲ್ಲಿಗೆ ಬರ್ತಾರೆ. ಬಂದು ಬಸವಣ್ಣನನ್ನು ನೋಡ್ತಾರೆ. ಆ ಬಸವಣ್ಣನ ಒಂದು ಕ್ರಿಯಾಶೀಲತೆ, ಅವನ ಸುಂದರತೆ ನೋಡ್ರಿ. ಹರಿಹರ ತನ್ನ ರಗಳೆಗಳಲ್ಲಿ ಅವನ ಒಂದು ರೂಪ ಹೆಂಗಿತ್ತು ಅಂತ ಬರೀತಾರೆ. ಭಾಳ ಚೆನ್ನಾಗಿರ್ತಕ್ಕಂಥ ಒಂದು ರೂಪ, ಭಾಳ ಚೆನ್ನಾಗಿರ್ತಕ್ಕಂಥ ಹುದ್ದು, ಕಣ್ಣು, ಪ್ರತಿಯೊಂದು ಕೂಡ ಅವನ ಮೈ ಮೇಲೆ ಹೇಗಿತ್ತಂದ್ರೆ ಶಿವನ ಕಳೆ ತುಂಬಿತ್ತು ಅನ್ನೋಂಥದ್ದನ್ನು ಹೇಳ್ತಾರೆ. ಭೀಮ ಕವಿಯು ಕೂಡ ತನ್ನ ಬಸವ ಪುರಾಣದಲ್ಲಿ ಕೂಡ ಹಾಗೆ ಅವನ ವರ್ಣನೆಯನ್ನು ಮಾಡ್ತಾನೆ. ವರ್ಣನೆ ಹೆಂಗಿತ್ತು ಅಂತಂದ್ರೆ ಅಂಥ ಒಂದು ತೀಕ್ಷ್ಣ ಬುದ್ಧಿ ಇತ್ತು, ತೀಕ್ಷ್ಣ ಕಣ್ಣುಗಳಿತ್ತು, ತೀಕ್ಷ್ಣ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಜಗದೀಶ್ ಪಿ ಅವರು ಹೇಮರೆಡ್ಡಿ ಮಲ್ಲಮ್ಮನ ಕುರಿತು ಮಾತನಾಡಿ, ಶ್ರೀಶೈಲ ಮಲ್ಲಿಕಾರ್ಜುನ ಹೇಮರೆಡ್ಡಿ ಮಲ್ಲಮ್ಮನ ಭಕ್ತಿಯಿಂದ ಪ್ರಸನ್ನನಾಗಿ ಅವಳ ಮುಂದೆ ಕಾಣಿಸಿಕೊಂಡು ವರವನ್ನು ಕೇಳಿದನು. ಅವರಿಂದ ಚಿತ್ರಹಿಂಸೆಗೊಳಗಾದ್ರೂ ತನ್ನ ಕುಟುಂಬಕ್ಕೆ ಸಂಪತ್ತನ್ನು ನೀಡುವಂತೆ ಕೇಳಿಕೊಂಡಳು. ತನ್ನ ಕುಟುಂಬಕ್ಕೆ ಸಂಪತ್ತು, ದಾನ, ಅಹಂಕಾರ ಬೇಡ ಎಂದು ಸಲಹೆ ನೀಡಿದರು. ಹೇಮರೆಡ್ಡಿ ಮಲ್ಲಮ್ಮ ಎಂದಿಗೂ ವಚನಗಳನ್ನು ಬರೆದಿಲ್ಲ, ಆದರೆ ಅವರ ಜೀವನವು ಮಹಿಳೆಯರಿಗೆ ಸ್ಫೂರ್ತಿಯಾಗಿದೆ. ಆಕೆಯನ್ನು ಮಹಾಸಾಧ್ವಿ ಎಂದರೆ ಶ್ರೇಷ್ಠ ಮಹಿಳೆ ಎಂದು ಕರೆಯಲಾಗುತ್ತದೆ ಎಂದರು. ಅವರು ಸದಾಕಾಲ ಶ್ರೀಶೈಲ ಮಲ್ಲಿಕಾರ್ಜುನನ ಪೂಜೆ ಮಾಡತಕ್ಕಂಥವರು. ಸಂಸಾರವನ್ನು ತ್ಯಜಿಸದೆ ಸಂಸಾರದಲ್ಲಿ ಇದ್ದುಕೊಂಡೇ ಹಲವಾರು ಕಷ್ಟ ನೋವುಗಳನ್ನು ಉಂಡು ಏನೆಲ್ಲ ತರನಾಗಿರ್ತಕ್ಕಂಥ ಸಂಸಾರದಲ್ಲಿ ಏನೆಲ್ಲ ತಾಪತ್ರಯ ಬಂದರೂ ಕೂಡ ಸಂಸಾರದಲ್ಲಿ ಜಯಿಸಿಕೊಂಡು ಮೋಕ್ಷವನ್ನು ಹೇಗೆ ಪಡೆಯಬೇಕಂತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಜೀವನದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಅವರು ಸಾಕಷ್ಟು ತರನಾಗಿರ್ತಕ್ಕಂಥ ಸುಧಾರಣೆಗಳನ್ನು ಸಂಸಾರದಲ್ಲಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅವುಗಳನ್ನು ಮಾಡ್ತಾ ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಶ್ರೀಶೈಲ ಚೆನ್ನಮಲ್ಲಿಕಾರ್ಜುನನ ಪೂಜಿಸ್ತಾ ಅವರು ತಮ್ಮ ಕಾಲವನ್ನು ಅಥವಾ ತಮ್ಮ ಜೀವನವನ್ನು ಸೃಜಿಸಿರ್ತಕ್ಕಂಥ ವ್ಯಕ್ತಿ ಶ್ರೀಯುತ ಹೇಮರೆಡ್ಡಿ ಮಲ್ಲಮ್ಮ ಅವರು. ಸಂಸಾರದಲ್ಲಿ ಗಂಡ ಸಾಕಷ್ಟು ತರನಾಗಿರ್ತಕ್ಕಂಥ ಮುಗ್ಧ, ಯಾರು ಹೇಮರೆಡ್ಡಿ ಮಲ್ಲಮ್ಮ ಅವರ ಗಂಡ ಅಂತಕ್ಕಂಥವರು ಬಹಳಷ್ಟು ಮುಗ್ಧದವರು. ಬಟ್ ಅವರ ಮೈದುನ ಏನಿದೆನಲ್ಲ, ಮೈದುನ ಅಂತಕ್ಕಂಥವರು ಸಾಕಷ್ಟು ತರನಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಕಾಟವನ್ನು ಕೊಡ್ತಕ್ಕಂಥವ್ರು. ಯಾರು? ವೇಮನ ಅಂತಕ್ಕಂಥದ್ದು. ಈ ಒಂದು ವೇಮನ ಜಯಂತಿ ಕೂಡ ನಾವು ಆಚರಣೆ ಮಾಡ್ತೀವಿ. ಆ ವೇಮನ್ ಅವರು ಹೇಮರೆಡ್ಡಿ ಮಲ್ಲಮ್ಮವರ ಮೈದುನ. ಅವರು ಸಾಕಷ್ಟು ತರನಾಗಿರ್ತಕ್ಕಂಥ ಕಿರಿಕಿರಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇದ್ರೂ ಕೂಡ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಗೌರವ ಕಾರ್ಯದರ್ಶಿ ತಾಯಪ್ಪ ಬಿ ಹೊಸೂರು ವಹಿಸಿ ಮಾತನಾಡಿ, ಬಸವಣ್ಣನವರು ಸಮಾಜದಲ್ಲಿ ಸಮಾನತೆ ಮತ್ತು ಮೂಢನಂಬಿಕೆಯನ್ನು ಹೋಗಲಾಡಿಸಿದ್ದು, ಪ್ರತಿಯೊಬ್ಬರೂ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳಬೇಕೆಂದು ಹೇಳಿದರು. ವೇದಿಕೆಯಲ್ಲಿ ಯುವ ಕವಿ ಈರಣ್ಣ ಬೆಂಗಾಲಿ ಬಸವಣ್ಣನವರ ಕುರಿತು ವಚನ ವಾಚನ ಮಾಡಿದರು.
ಮನದಲ್ಲಿ ಜ್ಞಾನದೀವಿಗೆಯನ್ನು ಹಚ್ಚಿ ಮೂಢನಂಬಿಕೆಯ ಕಗ್ಗತ್ತಲ ಒಡೆದೋಡಿಸಿದ ವೈಚಾರಿಕತೆಯನ್ನು ಸರಳ ವಚನದ ಮೂಲಕ ಎತ್ತಿ ಹಿಡಿದ ಜಗಜ್ಯೋತಿ ಬಸವಣ್ಣ ಅಂತರಂಗ ಬಹಿರಂಗ ಶುದ್ಧಿಯ ಪರಿಯನ್ನು ಎಳೆಯಾಗಿ ಬಿಚ್ಚಿಟ್ಟ ಮಹಾನುಭಾವ ಇಡೀ ಜಗಕ್ಕೆ ಕಾಯಕವೇ ಕೈಲಾಸವೆಂದು ಕಾಯಕ ತತ್ವ ಸಾರಿದ ಜಗಜ್ಯೋತಿ ಬಸವಣ್ಣ 12ನೇ ಶತಮಾನದ ಜ್ಞಾನದ ಬೆಳಕು ನಮಗೆ ಇಂದಿಗೂ ಎಂದೆಂದಿಗೂ ಮನುಕುಲಕ್ಕೆ ಸರ್ವಕಾಲಿಕ ಸುಜ್ಞಾನದ ವಚನಗಳ ಹೇಳಿದ ಜಗಜ್ಯೋತಿ ಬಸವಣ್ಣ ಮನುಕುಲಕ್ಕೆ ಜಂಗಮ ಸಿದ್ದರಾಮನೇ ಜಂಗಮ ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ ಸಿದ್ದರಾಮನೇ ಜಂಗಮ ಮಣಿವಾಳಯ್ಯಾನೇ ಎನ್ನ ಹೆತ್ತದಂದೆ ಚೆನ್ನ ಬಸವಣ್ಣನೇ ಪರಮಾರಾಧ್ಯರು ಇನ್ನು ಸುಖಿಯಾದೆನು ಕಾಣ ಚೆನ್ನ ಮಲ್ಲಿಕಾರ್ಜುನ ಇನ್ನು ಸುಖಿಯಾದೆನು ಕಾಣ ಚೆನ್ನ ಮಲ್ಲಿಕಾರ್ಜುನ ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ ತಾಲೂಕು ಸಂಘಟನಾ ಕಾರ್ಯದರ್ಶಿ ರೇಖಾ ಬಡಿಗೇರ್ ವೇದಿಕೆಯಲ್ಲಿದ್ದರು. ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ವೀರ ಹನುಮಾನ್, ಹಿರಿಯ ರಂಗಕರ್ಮಿ ವಿಎನ್ ಅಕ್ಕಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ವೆಂಕಟೇಶ್ ಬೇವಿನ ಬೆಂಚಿ, ಶಿಕ್ಷಣ ತಜ್ಞ ಹನುಮಂತಪ್ಪ ಗವಾಯಿ, ನಾಗಪ್ಪ ಹೊರಪೇಟೆ, ರಾಜಶಂಕರಿಯನ್, ಶಿವರಾಜ್, ರಾಮಣ್ಣ ಬೋಯರ್, ಬಿಎಂ ನರಸಿಂಹಲು, ಸೈಯದ್ ವಲಿ, ಬಶೀರ್ ಅಹಮ್ಮದ್ ಹೊಸಮನಿ, ಸಾಯಿ ಸಾಗರ್ ಸೇರಿದಂತೆ ಪರಿಷತ್ತಿನ ಪದಾಧಿಕಾರಿಗಳು ಹಾಗೂ ಸಾಹಿತಿಗಳು, ಕವಿಗಳು ಉಪಸ್ಥಿತರಿದ್ದರು. ಕುಮಾರಿ ಸಹನಾ ಬರೂರ ಪ್ರಾರ್ಥಿಸಿದರು. ಡಾಕ್ಟರ್ ಬಿ ವಿಜಯರಾಜೇಂದ್ರ ಸ್ವಾಗತಿಸಿದರು. ದಂಡಪ್ಪ ಬಿರದರ್ ನಿರೂಪಿಸಿದರು. ರಾವುತರಾವ್ ಬರೂರ್ ವಂದಿಸಿದರು. ರಾಜ್ಯದ ಎಲ್ಲ ಸರ್ಕಾರಿ ಹಾಗೂ ಅನುದಾನಿತ ಪಾಲಿಟೆಕ್ನಿಕ್ಗಳಲ್ಲಿ 2024-25ನೇ ಸಾಲಿಗೆ ಪ್ರಥಮ ಡಿಪ್ಲೊಮೊ ಪ್ರವೇಶಕ್ಕೆ ಎಸ್ಎಸ್ಎಲ್ಸಿ ತತ್ಸಮಾನ ಪರೀಕ್ಷೆಯಲ್ಲಿ ಪಾಸಾಗಿರುವ ಅರ್ಹ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ಗಳಲ್ಲಿ ಇರುವ ಮಾಹಿತಿ ಪುಸ್ತಕ ಹಾಗೂ ಅರ್ಜಿ ನಮೂನೆ ಡೌನ್ಲೋಡ್ ಮಾಡಿಕೊಂಡು ಹಾಗೂ ಅದರ ಸೂಚನೆ ಅನ್ವಯ ಅಭ್ಯರ್ಥಿಗಳು ಸರ್ಕಾರಿ ಪಾಲಿಟೆಕ್ನಿಕ್ ರಾಯಚೂರಿನಲ್ಲಿ ಉಪನ್ಯಾಸಕರು ಸಿಬ್ಬಂದಿಗಳ ಸಹಾಯದೊಂದಿಗೆ ಆನ್ಲೈನ್ ಮೂಲಕ ಅರ್ಜಿ ಹಾಗೂ ತಮ್ಮ ಇಚ್ಛೆಗನುಗುಣವಾಗಿ ಕೋರ್ಸ್ ಕಾಲೇಜು ಆಯ್ಕೆ ಮಾಡಿ ಆಪ್ಷನ್ ಎಂಟ್ರಿ ಸಲ್ಲಿಸಲು ಮೇ 9ರಿಂದ ಮೇ 21ರ ಸಂಜೆ 5:30ರವರೆಗೆ ಅವಕಾಶವಿರುತ್ತದೆ. ಹಾಗೂ ಆನ್ಲೈನ್ನಲ್ಲಿ ಸಲ್ಲಿಸಿದ ಅರ್ಜಿಯನ್ನು ಮತ್ತು ಆಪ್ಷನ್ ಎಂಟ್ರಿ ದಾಖಲಿಸಿದ ಮುದ್ರಿತ ಪ್ರತಿಗಳನ್ನು ಕಡ್ಡಾಯವಾಗಿ ಪಡೆಯತಕ್ಕದ್ದು. ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ಸಮಯದಲ್ಲಿ ಸಂಸ್ಥೆಯ ಪ್ರಾಂಶುಪಾಲರನ್ನು ಸಂಪರ್ಕಿಸಬಹುದು ಎಂದು ಸರ್ಕಾರಿ ಪಾಲಿಟೆಕ್ನ ಪ್ರಾಚಾರ್ಯರು ತಿಳಿಸಿದ್ದಾರೆ. ಮತೀಯ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿ ರಾಷ್ಟ್ರದ ಹಿತಾಸಕ್ತಿಯ ವಿರುದ್ಧ ಹಾಗೂ ಮುಸ್ಲಿಂ ಸಮುದಾಯವನ್ನು ಪಾಕಿಸ್ತಾನ ಧ್ವಜದೊಂದಿಗೆ ಗುರುತಿಸಿ ಅವಮಾನಿಸಿರುವ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ಕನ್ನಡ ಸುದ್ದಿವಾಹಿನಿ ಮತ್ತು ನಿರೂಪಕ ಅಜಿತ್ ಹನುಮಕ್ಕನವರ ವಿರುದ್ಧ ಪ್ರಕರಣ ದಾಖಲಿಸಿ ಕ್ರಮಕ್ಕೆ ಮುಂದಾಗಬೇಕೆಂದು ಮುಸ್ಲಿಂ ಸಮಾಜದ ಮುಖಂಡರು ಡಿವೈಎಸ್ಪಿ ಅವರಿಗೆ ದೂರು ಸಲ್ಲಿಸಿದ್ದಾರೆ. ಹಿಂದೂಗಳ ಜನಸಂಖ್ಯೆಯಲ್ಲಿ ಭಾರಿ ಇಳಿಕೆ ಹಾಗೂ ಮುಸ್ಲಿಮರ ಜನಸಂಖ್ಯೆಯಲ್ಲಿ ಭಾರಿ ಏರಿಕೆ ಎನ್ನುವ ವಿಷಯದ ಮೇಲೆ ಚರ್ಚೆ ನಡೆಸುವ ಸಂದರ್ಭದಲ್ಲಿ ಸುದ್ದಿ ನಿರೂಪಕ ಅಜಿತ್ ಹನುಮಕ್ಕನವರು ಹಿಂದೂ ಸಮುದಾಯದ ಜನಸಂಖ್ಯೆ ಏರಿಕೆಯನ್ನು ತೋರಿಸುವ ಸಂದರ್ಭದಲ್ಲಿ ಭಾರತದ ರಾಷ್ಟ್ರ ಧ್ವಜ ಹಾಗೂ ಮುಸ್ಲಿಂ ಸಮುದಾಯದ ಜನಸಂಖ್ಯೆ ಏರಿಕೆಯನ್ನು ತೋರಿಸುವ ಸಂದರ್ಭದಲ್ಲಿ ಪಾಕಿಸ್ತಾನದ ಧ್ವಜವನ್ನು ಬಳಸಿದ್ದಾರೆ. ದೇಶದ 14.2 ಮುಸ್ಲಿಮರನ್ನು ಪಾಕಿಸ್ತಾನ ರಾಷ್ಟ್ರದ ಜೊತೆಗೆ ಗುರುತಿಸಿ ಅವಮಾನಗೊಳಿಸಿ ಸಮುದಾಯದ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದಾರೆ ಎಂದು ದೂರಿದ್ದಾರೆ. ಒಂದು ಸಮುದಾಯದ ರಾಷ್ಟ್ರೀಯ ಭಾವೈಕ್ಯತೆಗೆ ಬಾಧಕವಾಗುವ ಆರೋಪಣೆ ಒತ್ತು ಹೇಳಿಕೆ ನೀಡಿದ್ದಾರೆ.
ಮತೀಯ ನಂಬಿಕೆಗಳನ್ನು ದ್ವೇಷ ಭಾವನೆಯಿಂದ ಅವಮಾನಗೊಳಿಸಿದ್ದಾರೆ. ರಾಷ್ಟ್ರದ ಹಿತಾಸಕ್ತಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಸುದ್ದಿವಾಹಿನಿಯ ನಿರೂಪಕ ಅಜಿತ್ ಹನುಮಕ್ಕನವರ್ ಹಾಗೂ ಸುದ್ದಿವಾಹಿನಿ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ಮುಖಂಡರಾದ ಡಾಕ್ಟರ್ ರಜಾಕ್ ಉಸ್ತಾದ್, ಸೈಯದ್ ಜಾವೀದ್ ಉಲ್ ಹಕ್, ಅಬ್ದುಲ್ ಹೈ ಫಿರೋಜ್, ಸೈಯದ್ ಶಂಶುದ್ದೀನ್, ಮೊಹಮ್ಮದ್ ಉಸ್ಮಾನ್, ಸೈಯದ್ ಅಮೀನುದ್ದೀನ್, ಖಾಜಾ ಮೊಯಿನುದ್ದೀನ್ ಸೇರಿದಂತೆ ಅನೇಕರಿದ್ದರು. ರಾಜ್ಯದಲ್ಲಿ ಹೆಚ್ಚುತ್ತಿರುವ ವಿದ್ಯುತ್ ಬೇಡಿಕೆಯಿಂದ ಶಾಖೋತ್ಪನ್ನ ಕೇಂದ್ರಗಳು ನಿರಂತರ ವಿದ್ಯುತ್ ಉತ್ಪಾದನೆಯಲ್ಲಿ ತೊಡಗಿಕೊಂಡಿವೆ. ಕಳೆದ ವರ್ಷಕ್ಕಿಂತ ಪ್ರತಿಶತ ಬೇಡಿಕೆಯಲ್ಲಿ ಗಣನೀಯ ಏರಿಕೆ ಕಂಡಿರುವುದು ಬೇಡಿಕೆಯ ವಿದ್ಯುತ್ ಉತ್ಪಾದನೆಯ ಒತ್ತಡಕ್ಕೆ ಘಟಕಗಳು ಸಿಲುಕಿವೆ. ರಾಜ್ಯದ ರಾಯಚೂರು ಶಾಖೋತ್ಪನ್ನ ಕೇಂದ್ರ 1720 ಮೆಗಾವ್ಯಾಟ್, ಯರಮರ ಶಾಖೋತ್ಪನ್ನ ಕೇಂದ್ರ 1600 ಮೆಗಾವ್ಯಾಟ್ ಹಾಗೂ ಬಳ್ಳಾರಿ ಶಾಖೋತ್ಪನ್ನ ಕೇಂದ್ರ ಸೇರಿ 5000ಕ್ಕೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯವಿದ್ದು, ಸೋಲಾರ್, ಪವನ, ಜಲಾಧಾರಿತ ಘಟಕಗಳು ಸೇರಿದಂತೆ ಬೇಡಿಕೆಯ ವಿದ್ಯುತ್ ಪೂರೈಕೆ ಸಾಧ್ಯವಾಗದೇ ಹೋಗಿದೆ. ಕೇಂದ್ರ ಗ್ರಿಡ್ ಒಳಗೊಂಡಂತೆ ಲಭ್ಯವಾಗುವ ವಿದ್ಯುತ್ ಪೂರೈಸಲು ಹೆಣಗಾಡುವಂತಾಗಿದೆ. ಈ ಬಾರಿ ಬರಗಾಲದ ಹಿನ್ನೆಲೆಯಲ್ಲಿ ನೀರು, ಕಲ್ಲಿದ್ದಲು ಕೊರತೆಗಳ ಮಧ್ಯೆ ತಾಂತ್ರಿಕ ಸಮಸ್ಯೆಗಳನ್ನು ನೀಗಿಸಿಕೊಂಡು ರಾಜ್ಯದ 3 ವಿದ್ಯುತ್ ಘಟಕಗಳು ದಾಖಲೆ ಪ್ರಮಾಣದ ವಿದ್ಯುತ್ ಉತ್ಪಾದನೆಗೆ ಕೊಡುಗೆ ನೀಡಿರುವುದು ರಾಜ್ಯದ ಬೇಡಿಕೆಯ ಅರ್ಧದಷ್ಟು ಸಮಸ್ಯೆಯನ್ನು ನೀಗಿಸುವಂತಾಗಿದೆ. ಕೆಲ ತಾಂತ್ರಿಕ ಸಮಸ್ಯೆಗಳನ್ನು ಹೊರತುಪಡಿಸಿದರೆ ನಿರಂತರ ಉತ್ಪಾದನೆಯಲ್ಲಿ ವಿದ್ಯುತ್ ಘಟಕಗಳು ತೊಡಗಿಕೊಂಡಿವೆ. ಆರ್ಟಿಪಿಎಸ್ನ 1ನೇ ಘಟಕ ಹೊರತುಪಡಿಸಿದರೆ ಸ್ಥಗಿತಗೊಂಡಿರುವ ವಿದ್ಯುತ್ ಘಟಕಗಳು ತ್ವರಿತವಾಗಿ ಪುನರಾರಂಭಗೊಂಡು ಬೇಡಿಕೆ ನೀಗಿಸುವಲ್ಲಿ ಶ್ರಮಿಸಿವೆ. ಆರ್ಟಿಪಿಎಸ್ ಮತ್ತು ವೈಟಿಪಿಎಸ್ಗಳಿಗೆ ಎದುರಾಗಿರುವ ನೀರಿನ ಸಮಸ್ಯೆಯನ್ನು ನೀಗಿಸಿದ್ದು, ನಿರಂತರ ಉತ್ಪಾದನೆಯಿಂದಾಗಿ ನೀರಿನ ಬೇಡಿಕೆಯೂ ಹೆಚ್ಚಿದೆ. ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ನೀರು ಹರಿಸಲಾಗಿದ್ದು, ನೀರು ಮತ್ತು ಕಲ್ಲಿದ್ದಲು ನಿಯಮಿತವಾಗಿ ಬಳಸಿಕೊಂಡು ಉತ್ಪಾದನೆಯ ನಿರಂತರತೆಯನ್ನು ಮುಂದುವರಿಸಿಕೊಂಡು ಹೋಗುವ ಅನಿವಾರ್ಯತೆ ಎದುರಾಗಿದೆ. ಇಂಧನ ಇಲಾಖೆ ಕೊರತೆಯ ವಿದ್ಯುತ್ತನ್ನು ಬೇರೆಡೆಯಿಂದ ಖರೀದಿಸಿ ಪೂರೈಸುವುದಾಗಿ ಹೇಳುತ್ತಿದ್ದರೂ ಹೆಚ್ಚುತ್ತಿರುವ ವಿದ್ಯುತ್ ಬೇಡಿಕೆ ಹಿನ್ನೆಲೆಯಲ್ಲಿ ಶಾಖೋತ್ಪನ್ನ ಕೇಂದ್ರಗಳ ಮೇಲೆ ಒತ್ತಡ ಹೆಚ್ಚಿರುವುದು ಸವಾಲು ಎದುರಿಸುವಂತಾಗಿದೆ. ಮುಂದಿನ ಜೂನ್ ತಿಂಗಳವರೆಗೆ ವಿದ್ಯುತ್ ಬೇಡಿಕೆ ಮುಂದುವರಿಯಲಿದ್ದು, ಅನುಗುಣವಾಗಿ ವಿದ್ಯುತ್ ಉತ್ಪಾದಿಸುವ ಅನಿವಾರ್ಯತೆಯಲ್ಲಿ ಶಾಖೋತ್ಪನ್ನ ಕೇಂದ್ರಗಳು ಸಿಲುಕಿವೆ. ಈಗಾಗಲೇ ಲಭ್ಯವಿರುವ ನೀರು ಮತ್ತು ಕಲ್ಲಿದ್ದಲು ಕೊರತೆಯಾಗದಂತೆ ಎಚ್ಚರ ವಹಿಸಬೇಕಾದ ಅವಶ್ಯಕತೆ ಇದೆ ಎಂದರು. ಬಸವ ಕೇಂದ್ರದಲ್ಲಿ ಬಸವಣ್ಣನವರ 891ನೇ ಜಯಂತ್ಯೋತ್ಸವ ಆಚರಣೆ. ತುರುಕನಡೋಣಿ ಬೋಳಬಂಡೆ ಬಸವೇಶ್ವರ ಜಾತ್ರೆ ಅದ್ದೂರಿ. ಬಸವಣ್ಣನವರ ವಚನಗಳು ಇಂದಿಗೂ ಎಂದೆಂದಿಗೂ ಪ್ರಸ್ತುತ. ಅಕ್ಕಮಹಾದೇವಿ. ಎರಡ್ 2024-25ನೇ ಸಾಲಿಗೆ ಪ್ರಥಮ ಡಿಪ್ಲೊಮಾ ಪ್ರವೇಶಕ್ಕೆ ಅರ್ಜಿ ಆಹ್ವಾನ. ಮುಸ್ಲಿಂ ಸಮುದಾಯವನ್ನು ಪಾಕಿಸ್ತಾನ ಧ್ವಜದೊಂದಿಗೆ ಗುರುತಿಸಿ ಅವಮಾನ. ಟಿವಿ ನಿರೂಪಕನ ವಿರುದ್ಧ ಕ್ರಮಕ್ಕೆ ಮುಸ್ಲಿಂ ಸಮಾಜದ ಮುಖಂಡರಿಂದ ದೂರು. ಹೆಚ್ಚುತ್ತಿರುವ ವಿದ್ಯುತ್ ಬೇಡಿಕೆ, ನಿರಂತರ ವಿದ್ಯುತ್ ಉತ್ಪಾದನೆಯಲ್ಲಿ ತೊಡಗಿದ ಶಾಖೋತ್ಪನ್ನ ಘಟಕಗಳು.